ಇನ್ನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಶಾಕ್ ನೀಡಿದೆ. ಮೋದಿ ಸರ್ಕಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಾಜಕೀಯ ಜಟಾಪಟಿ ಕೂಡ ಜೋರಾಗಿಯೇ ನಡೀತಾ ಇದೆ. ಇಂಧನ ಬೆಲೆ ಏರಿಕೆ ಖಂಡಿಸಿ ಕರ್ನಾಟಕದಾದ್ಯಂತ ಪ್ರತಿಭಟನೆ. ಬಿಜೆಪಿ ಅಸಲಿ ಮುಖ ಬಯಲು ಅಂತ ಆಕ್ರೋಶ, ಎತ್ತಿನ ಗಾಡಿ ಮೆರವಣಿಗೆ. ಪೆಟ್ರೋಲ್ ಡೀಸೆಲ್ ಪ್ರತಿ ಲೀಟರ್ಗೆ ₹3 ಏರಿಕೆಯಾಗಿದೆ. ಮೊದಲೇ ದುಬಾರಿ ದುನಿಯಾದಲ್ಲಿ ಒದ್ದಾಡ್ತಿದ್ದ ಜನರಿಗೆ ಬರಸಿಡಿಲೇ ಬಡಿತಂತಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತ್ತು. ಎತ್ತಿನ ಗಾಡಿ ಮೂಲಕ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿತ್ತು. ಉತ್ತರ ಕನ್ನಡದ ಕಾರವಾರದಲ್ಲೂ ಯೂತ್ ಕಾಂಗ್ರೆಸ್ ಪ್ರತಿಭಟಿಸಿತ್ತು. ಪಂಚರಾಜ್ಯಗಳ ಚುನಾವಣೆ ಬಳಿಕ ಬಿಜೆಪಿಯ ಅಸಲಿ ಮುಖ ಬಯಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನು ಮಂಡ್ಯದಲ್ಲಿ ಇಂಧನ ಬೆಲೆ ಏರಿಕೆ ಖಂಡಿಸಿ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಾರ ವಾಟಾಳ್ ನಾಗರಾಜ್ ವಾಗ್ದಾಳಿ ನಡೆಸಿದ್ರು. ಇವತ್ತು ಇಡೀ ಕರ್ನಾಟಕ ರಾಜ್ಯ ಒಂದು ರೀತಿ ನರಕ ಆಗಿದೆ. LPG ಇಲ್ಲ, ಡೀಸೆಲ್ ಇಲ್ಲ, ಪೆಟ್ರೋಲ್ ಜಾಸ್ತಿ, ಅಕ್ಕಿ ಬೆಲೆ ಜಾಸ್ತಿ, ರಾಗಿ ಬೆಲೆ ಜಾಸ್ತಿ, ಕಾಫಿ ಬೆಲೆ ಜಾಸ್ತಿ, ಕಜ್ಜಾಯ ಜಾಸ್ತಿ, ದೋಸೆ ಜಾಸ್ತಿ, ಎಲ್ಲ ಜಾಸ್ತಿ, ಒಂದು ಕಡಿಮೆ ಇಲ್ಲ. ಕಡಲೆಕಾಯಿ ತಿನ್ನೋಣ ಅಂದ್ರೆ ಅದು ಜಾಸ್ತಿ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಧನ ಬೆಲೆ ಏರಿಕೆ, ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಟಾಪಟಿ. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಇಂಧನ ಬೆಲೆ ಏರಿಕೆ ಜಟಾಪಟಿ ನಡೀತಾ ಇದೆ. ಕೇಂದ್ರದ ವಿರುದ್ಧ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ ಮೋದಿ ರಾಜೀನಾಮೆಗೆ ಆಗ್ರಹಿಸಿದ್ರು. ಇದಕ್ಕೆ ತಿರುಗೇಟು ನೀಡಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಎಂ 4 ಬಾರಿ ರಾಜೀನಾಮೆ ಕೊಡಬೇಕಿತ್ತು ಅಂತಂದ್ರು. ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ವಾದ ಅವ್ರದ್ದಾಗಿದ್ದಿದ್ರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ 2 ವರ್ಷದಿಂದನೇ ರಾಜೀನಾಮೆ ಕೊಡಬೇಕಾಗಿತ್ತು. ಯಾವುದೇ ಬೆಲೆ ಏರಿಕೆ ಇಲ್ಲದೆ ಇದ್ರೂ ಸಹ ನಮ್ಮ ರಾಜ್ಯದಲ್ಲಿ ಬರೆ ಇಳಿಯುವಂಥ ಕೆಲಸ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಮೇಲೆ ತೆರಿಗೆನ ಹೆಚ್ಚುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದರು. 4-5 ಬಾರಿ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ಸಲ ಸಿದ್ದರಾಮಯ್ಯನವರು ಯಾವ ರಾಜೀನಾಮೆ ಕೊಡಬೇಕಾಗಿತ್ತು? ಯುದ್ಧದಿಂದ ಇಂಧನ ಬೆಲೆ ಏರಿಕೆ ಮಾಡಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಸವಾಲು ಹಾಕಿದ್ದಾರೆ. ಯುದ್ಧಕ್ಕೂ ದರ ಏರಿಕೆಗೂ ಸಂಬಂಧವಿಲ್ಲ ಅಂತ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ತಿರುಗೇಟು ನೀಡಿದ್ರು. ಗಲ್ಫ್ ಕಂಟ್ರೀಸ್ ಅಲ್ಲಿ ಯುದ್ಧ ನಡೀತಾ ಇದೆ. ಅಮೇರಿಕಾಗೂ ಇರಾನ್, ನಮ್ದು ಅಲ್ಲೇ ಹೆರ್ಮೂಸ್ ಇಂದಾನೇ ಆಯಿಲ್ ಬರಬೇಕು. ಆದರೆ ಒಂದೊಂದು ಬೋಟ್ ಶಿಪ್ ಬರಬೇಕಾದ್ರೆ ನಾವು ಎಷ್ಟು ಕಷ್ಟಪಡ್ತೀವಿ, ಎಷ್ಟು ಕಷ್ಟಪಟ್ಟು ಅಲ್ಲಿಂದ ನಾವು ತಗೊಬರ್ತಾ ಇದ್ದೀವಿ. ಆಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ರೇಟ್ ಭಾಳ ಹೆಚ್ಚಾಗಿದೆ. ಮತ್ತು ಹಂಗಾದ್ರೆ ಇವು 3-4 ಸ್ಟೇಟ್ 5 ಸ್ಟೇಟ್ ಇಲೆಕ್ಷನ್ ಇದ್ವಲ್ಲ, ಹೋದ ವಾರ ಮುಗಿದಿದೆ. ಮತ್ತು ಯಾಕಪ್ಪ ಮೋದಿ ಇಲೆಕ್ಷನ್ ಇದೆ ಅಂತ ಏರಿಸಲಿಲ್ಲ? ಈಸಿ ನಾಟ್ ಹಿಪೋಕ್ರೆಟ್. ಏರಿಸ್ಬೇಕಾಗಿತ್ತು ಅವಾಗ. ಚುನಾವಣೆ ಮುಗಿದ ತಕ್ಷಣ ತ್ರಾಸಾಗ್ಬಿಡ್ತಾರೆ ಇವ್ರಿಗೆ, ಗೋಲ್ಡ್ಗೆ. ಮತ್ತು ಇದು ಹಿಪೋಕ್ರೆಸಿ ಅಂತಾರೆ. ಪೆಟ್ರೋಲ್ ಡೀಸೆಲ್ ಮತ್ತಷ್ಟು ಏರಿಕೆ ಆಗೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನೂ ₹5-10 ಏರಿಕೆ ಆಗಲಿದೆ ಅಂತಾರೆ ತಜ್ಞರು. ಸರ್, ಈಗಾಗಲೇ ನೀವು ಬೇರೆ ನಮ್ಮ ಪ್ರೈವೇಟ್ ಪ್ಲೇಯರ್ಸ್ ಶೆಲ್ ಇರ್ಬೋದು, ನಾಯರಾ ಇರ್ಬೋದು, ಜಿಯೋ BP ಇರ್ಬೋದು, ಅವ್ರ ಹತ್ರ ಎಲ್ಲ ₹20-25 ಜಾಸ್ತಿ ಇದೆ ಡೀಸೆಲ್ ನಮಗಿಂತ. ಪೆಟ್ರೋಲು ಅಷ್ಟೇ ₹10-15 ಜಾಸ್ತಿ ಇದೆ. ಸೊ ಅವರೇ ಸಸ್ಟೈನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ಇವನ್ ನಮ್ಮದೂರು ಅಷ್ಟು ಆಗಬಹುದು. ಅಷ್ಟು ಮಟ್ಟಿಗೆ ಆಗಲ್ಲ, ಬಟ್ ಇನ್ನೊಂದು ನನ್ನ ಪ್ರಕಾರ ಒಂದು ₹5-10 ಆಗ್ಬಹುದು ಅಂತ ಅನ್ಸುತ್ತೆ. ಇನ್ನು ಮಿತ ಬಳಕೆಗೆ ಮೋದಿ ಕರೆ ನೀಡಿದ್ರು. ಇದಕ್ಕೆ ಸ್ಪಂದಿಸಿರೋ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಮೆಟ್ರೋದಲ್ಲಿ ಪ್ರಯಾಣಿಸಿದ್ರು. ಬ್ಯೂರೋ ರಿಪೋರ್ಟ್, TV9.